Hello student, I am Raman Gowda, lecturer in commerce, Don Bosco PU College, Chitradurga. As we know, we are discussing recording of transaction 2. In that, we are discussing subsidiary books. Previous sessions we have discussed the purchase book, purchase return book, sales book and sales return book along with the definitions. We have discussed. Okay. In these sessions, we will discuss the problems on the subsidiary books. Okay, the first we will solve on the problems on the purchase book. The problem is like this. Okay, ನಾನು ನಿಮ್ಗೆ ಹೇಳಿದ್ದೀನಿ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ದೀವಿ, ಇಲ್ಲಿ ಸಬ್ಸಿಡರಿ ಬುಕ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಪರ್ಚೇಸ್ ಬುಕ್ಕು, ಪರ್ಚೇಸ್ ರಿಟರ್ನು, ಸೇಲ್ಸ್ ಬುಕ್ಕು ಆ್ಯಂಡ್ ಸೇಲ್ಸ್ ರಿಟರ್ನ್ ಬುಕ್ಕನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ. ಓಕೆ, ಅದ್ರ ಜೊತೆ ಅದರ ಡೆಫಿನೇಷನ್ಸ್ ಏನನ್ನೋದನ್ನು ನೋಡಿದ್ದೀವಿ, ಫಾರ್ಮ್ಯಾಟನ್ನು ನೋಡಿದ್ದೀವಿ. ಪರ್ಚೇಸ್ ರಿಟರ್ನ್ ಬುಕ್ದು ಡೆಫಿನೇಷನ್ನು ಅದ ಮೇಲೆ ಫಾರ್ಮ್ಯಾಟನ್ನು ನೋಡಿದ್ದೀನಿ. ಸೇಲ್ಸ್ ರಿಟರ್ನ್ ಬುಕ್ದು ಡೆಫಿನೇಷನ್ ಆ್ಯಂಡ್ ಫಾರ್ಮ್ಯಾಟನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ಮೊದಲನೇದು ಬುಕ್ ಯಾವುದು ಅಂತ ಹೇಳಿದ್ರೆ ಪರ್ಚೇಸ್ ಬುಕ್. ಸೊ ಪರ್ಚೇಸ್ ಬುಕ್ ಮೇಲೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡು ಹೋಗೋಣ, ಸರಿನಾ? ಓಕೆ, ಏನಿಲ್ಲಿ ರೆಕಾರ್ಡ್ ಕೊಟ್ಟಿದ್ದಾರೆ ನೋಡ್ರಿ. ಏನು ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಬುಕ್ ಆಫ್ ಮ್ಯಾಕ್ ಆ್ಯಂಡ್ ಕಂಪನಿ ಆ್ಯಂಡ್ ಆಲ್ಸೋ ಶೋ ದ ಲೆಡ್ಜರ್ ಅಕೌಂಟ್. ಲೆಡ್ಜರ್ ಅಕೌಂಟ್ ನಮಗಿಲ್ಲ, ಓನ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಟ್ರಾನ್ಸಾಕ್ಷನ್ಸನ್ನು ಓಕೆ ನಾವು ಪರ್ಚೇಸ್ ಬುಕ್ಕಲ್ಲಿ ಬರೀಬೇಕು. ಓಕೆ, ಲೆಡ್ಜರ್ ಅಕೌಂಟ್ ಇಲ್ಲ, ನಾನು ನಿಮ್ಗೆ ಹೇಳ್ತೀನಿ ಆಮೇಲೆ, ರೈಟಾ? ಓಕೆ, ಡೇಟ್ ಕೊಟ್ಟಿದ್ದಾರೆ ಆ್ಯಂಡ್ ಡೀಟೇಲ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಓಕೆ, ಡೇಟ್ ಏನಿದೆ 1st August. ಪರ್ಚೇಸ್ಡ್ ಫ್ರಮ್ ABC Limited, ಪರ್ಚೇಸ್ಡ್ ಫ್ರಮ್ ABC Limited, ಇನ್ವಾಯ್ಸ್ ನಂಬರ್ 524. ಓಕೆ, 2000 balls at 5 per piece. ಓಕೆ, ಏನು ಮಾಡಿದ್ದಾರೆ, ABC Limitedinದ 2000 ಬಾಲ್ಗಳನ್ನು ತೊಗೊಂಡಿದ್ದಾರೆ. 5 ರೂಪಾಯಿಗೆ ಒಂದು ಬಾಲು, ಅದರದ್ದು ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ August 1st. ಓಕೆ, ಎರಡನೇದ್ದು 15th August. ಏನು ಪರ್ಚೇಸ್ಡ್ ಫ್ರಮ್ XYZ Limited, ಇನ್ವಾಯ್ಸ್ ನಂಬರ್ ಇದೆ 611. ಏನು ಪರ್ಚೇಸ್ ಮಾಡಿದ್ದಾರೆ XY ಲಿಮಿಟೆಡಿಂದ 100 ಬ್ಯಾಟ್ಸ್ ಪರ್ಚೇಸ್ ಮಾಡಿದ್ದಾರೆ, 250 ಪರ್ ಪೀಸ್ ಇದೆ ಆ್ಯಂಡ್ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ 20%. ನಾನು ಅದನ್ನು ಹೇಳ್ತೀನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್ 29th August ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಆಗಿದೆ. ಏನಾಗಿದೆ ಅಲ್ಲಿ, ಪರ್ಚೇಸ್ಡ್ ಫ್ರಮ್ ಕಾನ್ ಲಿಮಿಟೆಡ್, ಇನ್ವಾಯ್ಸ್ ನಂಬರ್ 444. ಏನು ತೊಗೊಂಡಿದ್ದಾರೆ 200 ಓಕೆ ಸ್ಕೇಟ್ಸ್ ಫಾರ್ rupees 1 lakh. ಓಕೆ, ಟ್ರೇಡ್ ಡಿಸ್ಕೌಂಟ್ 10%. ಓಕೆ, 200 ಓಕೆ ಸ್ಕೇಟ್ಸ್ಗಳನ್ನು ತೊಗೊಂಡಿದ್ದಾರೆ. ಎಷ್ಟಕ್ಕೆ? 4 rupees ಲಮ್ಸಮ್ ಕೊಟ್ಟಿದ್ದಾರೆ. ಎಷ್ಟಕ್ಕೆ? 1 lakh rupees ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು 29th Augustಗೆ ಸೇಮ್ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಆಗಿದೆ. ಪರ್ಚೇಸ್ಡ್ ಫ್ರಮ್ ABC Limited, ಇನ್ವಾಯ್ಸ್ ನಂಬರ್ 741, 200 ಚೀಸ್ ಫಾರ್ rupees 2000 and trade discount 15%, and trade discount is 15%. Next 30th August one more transactions taken place. ಏನಾಗಿದೆ ಅಲ್ಲಿ, purchased from Con Limited, invoice number 100 the skate for rupees 4 lakh rupees and trade discount is 8% for 8%. ಇದು ನಮಗೆ ಕೊಟ್ಟಿರುವಂಥ ಪ್ರಾಬ್ಲಮ್ಮು. ಈ ಕೊಟ್ಟಿರುವಂಥ ಪ್ರಾಬ್ಲಮ್ಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಬುಕ್ಕನ್ನು ಬರೆಯೋಕ್ಕೆ ಹೇಳಿದ್ದಾರೆ. ಓಕೆ, ಪರ್ಚೇಸ್ ಬುಕ್ಕು ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ. ಓಕೆ, ಪ್ರೀವಿಯಸ್ ಸೆಷನ್ಸ್ದಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ ಓಕೆ ಪರ್ಚೇಸ್ ಬುಕ್ ಅಂದರೆ ಏನು ಅಂತ ಹೇಳಿದ್ರೆ, ವೆನ್ ದ ಗೂಡ್ಸ್ ಪರ್ಚೇಸ್ಡ್ ಆನ್ ಕ್ರೆಡಿಟ್ ವಿ ವಿಲ್ ಎಂಟರ್ ದ ಟ್ರಾನ್ಸಾಕ್ಷನ್ಸ್ ಈಸ್ ಕಾಲ್ಡ್ ಆಸ್ ದ ಪರ್ಚೇಸ್ ಬುಕ್ ಆ್ಯಂಡ್ ದಿಸ್ ಈಸ್ ದ ಪರ್ಚೇಸ್ ಬುಕ್ ಫಾರ್ಮ್ಯಾಟ್. ಓಕೆ, ಪರ್ಚೇಸ್ ಬುಕ್ ಫಾರ್ಮ್ಯಾಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ಇಲ್ಲಿ ಪ್ರಾಬ್ಲಮನ್ನು ಕೊಟ್ಟಿದ್ದಾರೆ ಅವರು, ರೆಕಾರ್ಡ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿ. ಓಕೆ, ಅದನ್ನು ಪರ್ಚೇಸ್ ಬುಕ್ಕಿಗೆ ನಾವೇನು ಮಾಡಬೇಕು, ಎಂಟ್ರಿಯನ್ನು ಮಾಡ್ಕೋಬೇಕು. ಓಕೆ, ಇಲ್ಲಿದೆ ನೋಡಿ ಪ್ರಾಬ್ಲಮನ್ನು ನಾನು ತೋರಿಸ್ತೀನಿ. ಮೊದಲನೇ ಟ್ರಾನ್ಸಾಕ್ಷನ್ಸನ್ನು ತಗೊಳ್ಳೋಣ. ಓಕೆ, ಮೊದಲನೇ ಟ್ರಾನ್ಸಾಕ್ಷನ್ಸ್ ಯಾವತ್ತಾಗಿದೆ, 1st August. ಓಕೆ, 1st August ಆಗಿದೆ. ಏನಿದೆ ಟ್ರಾನ್ಸಾಕ್ಷನ್ನು, ಪರ್ಚೇಸ್ಡ್ ಫ್ರಮ್ ABC Limited ಅಂತ ಇದೆ. ಓಕೆ, ಪರ್ಚೇಸ್ಡ್ ಫ್ರಮ್ ABC Limited, ಇದು ಫಾರ್ಮ್ಯಾಟ್ ಸೇಮ್ ಇದೆ. ಓಕೆ, ಇನ್ ದ ಬುಕ್ ಆಫ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡಿದ್ದೀನಿ. ಪರ್ಚೇಸ್ ಬುಕ್ ಇದ್ದರೆ ಪರ್ಚೇಸ್, ಪರ್ಚೇಸ್ ರಿಟರ್ನ್ ಇದ್ದರೆ ಪರ್ಚೇಸ್ ರಿಟರ್ನ್ ಬರೀಬೇಕು. ಓಕೆ, ಇದು ಫಾರ್ಮ್ಯಾಟ್ ಡೇಟ್, ಇನ್ವಾಯ್ಸ್ ನಂಬರ್, ನೇಮ್ ಆಫ್ ದ ಸಪ್ಲೈಯರ್, ಲೆಡ್ಜರ್ ಫೋಲಿಯೋ ಆ್ಯಂಡ್ ದ ಅಮೌಂಟನ್ನು ಬರ್ಕೊಂಡಿದ್ದೀನಿ. ಓಕೆ, ಇದು ಫಾರ್ಮ್ಯಾಟ್, ಇದು ಫಿಕ್ಸ್ ಫಾರ್ಮ್ಯಾಟ್. ಓಕೆ, ಡೇಟ್, ಇನ್ವಾಯ್ಸ್ ನಂಬರ್, ನೇಮ್ ಆಫ್ ಸಪ್ಲೈಯರ್ಸ್, LF ಆ್ಯಂಡ್ ಅಮೌಂಟ್. ಓಕೆ, ಮೊದಲನೇ ಟ್ರಾನ್ಸಾಕ್ಷನ್ಸ್ ಯಾವತ್ತಾಗಿದೆ ನಮಗೆ 1st Augustಗೆ ಆಗಿದೆ. 1st Augustಗೆ ಏನಾಗಿದೆ, ಪರ್ಚೇಸ್ ಫ್ರಮ್ ABC ಅಂತ ಇದೆ. ಓಕೆ, ಇಲ್ಲಿ ಪರ್ಚೇಸ್ ಫ್ರಮ್ ABC
ಓಕೆ ಒಂದು ಡೇಟ್ ಅಂತ ಹಾಕೊಳ್ಳೋಣ. ಓಕೆ ನೋಡಿ ಇಲ್ಲಿ ಒಂದು ಸಾರಿ ಕ್ಲಿಯರಾಗಿ ನೋಡ್ಕೊಡ್ರಿ ನೀವು ಇಲ್ಲಿ. ಓಕೆ ಪರ್ಚೇಸ್ ಫ್ರಮ್ ABC ಅಂತಿದೆ, ಡೇಟ್ ಹಾಕ್ಕೊಂಡಿದ್ದೀನಿ 1 ಆಗಸ್ಟ್ ಇದೆ. ಇನ್ವಾಯ್ಸ್ ನಂಬರ್ ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ ಇನ್ವಾಯ್ಸ್ ನಂಬರು 524 ಇದೆ. ಸೊ ಆ 524 ಇನ್ವಾಯ್ಸ್ ನಂಬರನ್ನು ನಾನು ಬರೆದಿದ್ದೀನಿ ಇಲ್ಲಿ, ಕೊಟ್ಟರೆ ಬರಿಬೇಕು, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಸೊ 524 ಇನ್ವಾಯ್ಸ್ ನಂಬರ್ ಹಾಕಿದ್ದೀನಿ. ನೇಮ್ ಆಫ್ ದ ಸಪ್ಲೈಯರ್ ಏನಿದೆ ಅವರೇ ಹೇಳಿದ್ದಾರೆ, ನೇಮ್ ಆಫ್ ದ ಪರ್ಚೇಸ್ಡ್ ಫ್ರಮ್ ABC ಲಿಮಿಟೆಡ್ ಅಂತ ಇದೆ. ಸೊ ABC ಲಿಮಿಟೆಡನ್ನು ನಾನು ಹಾಕಿದ್ದೀನಿ. ಓಕೆ ಏನು ಕೊಟ್ಟಿರ್ತಾರೋ ಅದೇ ನೇಮನ್ನೇ ಹಾಕಬೇಕು, ನೇಮ್ ಆಫ್ ದ ಸಪ್ಲೈಯರ್ಸ್ ಯಾರು ಇರ್ತಾರೋ ಅದನ್ನೇ ಹಾಕಬೇಕು. ಇಲ್ಲಿ ABC ಲಿಮಿಟೆಡ್ ಇರೋದ್ರಿಂದ ABC ಲಿಮಿಟೆಡ್ ಅಂತ ಹಾಕಿದ್ದೀನಿ. ಓಕೆ ಏನು ಪರ್ಚೇಸ್ ಮಾಡಿದ್ದಾರೆ ನೋಡಿ ಇಲ್ಲಿ, 2000 ಬಾಲ್ಸ್ ಆಟ್ 5 per ಪೀಸ್. ಓಕೆ 2000 ಬಾಲ್ ಇದೆ ಇಲ್ಲಿ. ಎಷ್ಟು ಬಾಲನ್ನು ಪರ್ಚೇಸ್ ಮಾಡಿದ್ದಾರೆ, 2000 ಬಾಲನ್ನು ಪರ್ಚೇಸ್ ಮಾಡಿದ್ದಾರೆ. ಇಂಟು ಎಷ್ಟು ರುಪೀಸ್ ಇದೆ ಅದಕ್ಕೆ, 2000 ಬಾಲ್ ಇಂಟು 5 rupees. ಓಕೆ ಅಲ್ಲಿಗೆ ಎಷ್ಟಾಗುತ್ತೆ ನಮಗೆ, 10,000 rupees. ಓಕೆ ದ 10,000 rupees. ಸೊ ದ 10,000 ಐ ಹ್ಯಾವ್ ಎಂಟರ್ಡ್ ಹಿಯರ್. ಓಕೆ ಅದೇ 10,000 ನಾನು ಬರೆದಿದ್ದೀನಿ. ಒಂದು ಪೀಸಿಗೆ 5 ರೂಪಾಯಿ ಆದರೆ 2000 ಬಾಲ್ಗೆ ಎಷ್ಟಾಗುತ್ತೆ, ಇಟ್ ಈಸ್ 2000 ಇಂಟು 5, ಇಟ್ ಈಸ್ 10,000 rupees. ಇಟ್ ಈಸ್ 10,000 rupees. ಸರಿನಾ? ಓಕೆ ಆ ರೀತಿ ಬರೀಬೇಕು. ಮೊದಲನೇ ಟ್ರಾನ್ಸಾಕ್ಷನ್ಸ್ ಆಯಿತು. ಓಕೆ ನೆಕ್ಸ್ಟ್ ಇದು ಮೊದಲನೇ ಟ್ರಾನ್ಸಾಕ್ಷನ್. ನಾವು ಇದನ್ನು ಈ ಕಾಲಮನ್ನು ಬರಿಬೋದು ಅಥವಾ ಬರಿದೇನೂ ಇರ್ಬೋದು. ನಾನು ಇಲ್ಲೇ ಅದನ್ನು ಕ್ಯಾಲ್ಕುಲೇಷನನ್ನು ಮಾಡ್ಕೋಬೋದು, ಇಲ್ಲೇ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಹೇಗೆ, ಓಕೆ ಬ್ರ್ಯಾಕೆಟ್ ಹಾಕ್ಕೊಂಡು, ಓಕೆ ಬ್ರ್ಯಾಕೆಟ್ ಹಾಕ್ಕೊಂಡು ಎಷ್ಟು 2000 ಬಾಲ್ಸ್ ಇದೆ. ಓಕೆ ಇಂಟು 5 rupees ಹಾಕ್ಕೊಂಡ್ರೆ ಎಷ್ಟಾಗುತ್ತೆ ಅಲ್ಲಿ, 10,000 rupees ಆಗುತ್ತೆ. ಓಕೆ ಅದನ್ನೇ ಅಲ್ಲಿ ಬರ್ಕೋಬೋದು. ಓಕೆ 5,000 2,000. ಓಕೆ ನಾನಿಲ್ಲಿ ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೋಬೇಕು. ಸರಿನಾ? ಈ ರೀತಿ ಬರ್ಕೋಬೋದು. ಇದನ್ನು ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ಕೋಬೋದು, ಇದನ್ನು ಅವಾಯ್ಡ್ ಕೂಡ ಮಾಡ್ಕೋಬೋದು. ಸರಿನಾ? ಓಕೆ ನೆಕ್ಸ್ಟ್ ಮೊದಲನೇ ಟ್ರಾನ್ಸಾಕ್ಷನ್ ಆಯಿತು. ನೆಕ್ಸ್ಟ್ ಒನ್ ಈಸ್ 15th August. ಪರ್ಚೇಸ್ಡ್ ಫ್ರಮ್ XYZ ಲಿಮಿಟೆಡ್ ಆ್ಯಂಡ್ ಇನ್ವಾಯ್ಸ್ ನಂಬರ್ ಇದೆ. ಫಸ್ಟ್ ಇದನ್ನು ಬರ್ಕೊಂಡು ಬಿಡೋಣ. ಓಕೆ ಏನಿದೆ ಡೇಟು, 15th August ಇದೆ. ಓಕೆ 15th August ನಾನು ಬರ್ಕೊಂಡಿದ್ದೀನಿ. ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ 611 ಅಂತ ಇದೆ ಇಲ್ಲಿ. ಇನ್ವಾಯ್ಸ್ ನಂಬರ್ ಅವರೇ ಕೊಟ್ಟಿದ್ದಾರೆ, ಎಷ್ಟು 611 ಅಂತ ಇದೆ. ಸೊ 611 ನಾನು ತೊಗೊಂಡಿದ್ದೀನಿ ಇನ್ವಾಯ್ಸ್ ನಂಬರು. ಸಪ್ಲೈಯರ್ ಯಾರು ಅಂತ ಹೇಳಿದ್ರೆ ಪರ್ಚೇಸ್ಡ್ ಫ್ರಮ್ XYZ ಇರೋದ್ರಿಂದ ನಾನು XYZ ಹಾಕ್ಕೊಂಡಿದ್ದೀನಿ. ಅಲ್ಲಿ ನೇಮ್ ಕೊಟ್ಟರೆ ನೇಮ್ ಹಾಕ್ಕೋಬೇಕು. ಓಕೆ ಎಷ್ಟಿದೆ ಅಂತ ಹೇಳಿದ್ರೆ ಏನೇನು ಪರ್ಚೇಸ್ ಮಾಡಿದ್ದಾರೆ ಅಲ್ಲಿ, ಪರ್ಚೇಸ್ ಫ್ರಮ್ ಇನ್ವಾಯ್ಸ್ ನಂಬರ್ 100 ಬ್ಯಾಟ್ಸ್ ಆಟ್ ₹250 per ಪೀಸ್. 100 ಬ್ಯಾಟ್ಸ್ಗಳನ್ನು ತೊಗೊಂಡಿದ್ದಾರೆ, 250 per ಪೀಸ್ ಇದೆ. ಓಕೆ ಎಷ್ಟು ಬ್ಯಾಟ್ ಇದೆ ಇಲ್ಲಿ, 100 ಬ್ಯಾಟ್ ಇದೆ. ಓಕೆ 250 ಆಗುತ್ತೆ. ಓಕೆ ಇದನ್ನು ನಾನು ಕ್ಯಾಲ್ಕುಲೇಟನ್ನು ಮಾಡಿಕೊಂಡ್ರೆ, ಓಕೆ 100 ಬ್ಯಾಟ್ 100 ಇಂಟು ಎಷ್ಟು ರುಪೀಸ್ ಇದೆ ಅಲ್ಲಿ, 250 ಆಗುತ್ತೆ. ಓಕೆ ಅಲ್ಲಿಗೆ ಎಷ್ಟು ಅಮೌಂಟ್ ಆಗುತ್ತೆ ನಮಗೆ, 25,000 rupees ನಮಗೆ ಅಲ್ಲಿ ಅಮೌಂಟ್ ಆಗುತ್ತೆ. ಸರಿನಾ? ಎಷ್ಟಾಗುತ್ತೆ ನಮಗೆ, 25,000 rupees ಅಮೌಂಟ್ ಆಗುತ್ತೆ. ಸೊ ಸೇಮ್ 25,000 ನಾನಿಲ್ಲಿ ಬರ್ಕೊಂಡಿದ್ದೀನಿ. ಓಕೆ 25,000. ಸರಿನಾ? ಇಲ್ಲಿ ಪ್ರಾಬ್ಲಮ್ ತೋರಿಸ್ತೀನಿ ನಾನು ನಿಮಗೆ. ಓಕೆ ಪರ್ಚೇಸ್ಡ್ ಫ್ರಮ್, ಸೊ ಇಲ್ಲಿ ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಏನಿದೆ ಇಲ್ಲಿ, ಪರ್ಚೇಸ್ಡ್ ಫ್ರಮ್ XYZ, ನೇಮ್ ಆಫ್ ದ ಸಪ್ಲೈಯರ್, ಇನ್ವಾಯ್ಸ್ ನಂಬರ್ ಇದೆ, ಇನ್ವಾಯ್ಸ್ ನಂಬರ್ ಬರದೆ, 100 ಬ್ಯಾಟ್ ಇಂಟು 250 ಬರದೆ 25,000 ಆಯಿತು. ಟ್ರೇಡ್ ಡಿಸ್ಕೌಂಟ್ ಇದೆ, ಎಷ್ಟು 20% ಡಿಸ್ಕೌಂಟ್ ಅಂತ ಹೇಳಿದ್ರೆ ಈ ಟೋಟಲ್ ಅಮೌಂಟ್ ಏನು ಬಂದಿರುತ್ತಲ್ವ ನಮಗೆ, ಇಲ್ಲಿ ಎಷ್ಟಿದೆ ನೋಡಿ, ಇಲ್ಲಿ ಟೋಟಲ್ ಅಮೌಂಟು 100 ಬ್ಯಾಟ್ಸ್ ಇಂಟು 2,500. ಓಕೆ ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಲೆಸ್ ಮಾಡಬೇಕು, ಎಷ್ಟು 10% ಟ್ರೇಡ್ ಡಿಸ್ಕೌಂಟನ್ನು ಲೆಸ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ನಿಮ್ಗೆ ಗೊತ್ತಿರೋ ಪ್ರಕಾರ, 25,000ಗೆ 25,000 ಇಂಟು 20 ಡಿವೈಡೆಡ್ ಬೈ 100. ಓಕೆ ಎಷ್ಟಾಗುತ್ತೆ, ಇಟ್ ಈಸ್ 5,000 rupees ಆಗುತ್ತೆ.
ಎಷ್ಟಾಗುತ್ತೆ 5000 ರುಪೀಸ್ ಆಗುತ್ತೆ. ಸೊ ಅದೇ 5000 ರುಪೀಸನ್ನು ನಾನು ಇಲ್ಲಿ ಏನು ತೊಗೊಂಡಿದ್ದೀನಿ, ಟ್ರೇಡ್ ಡಿಸ್ಕೌಂಟನ್ನು ತೆಗೆದಿದ್ದೀನಿ. ಅರ್ಥ ಆಯ್ತಾ? ನೀವು ಕ್ಯಾಲ್ಸಿ ತೊಗೊಂಡ್ರೆ ಗೊತ್ತಾಗುತ್ತೆ, ಅದನ್ನೇ ನಾನಿಲ್ಲಿ ಟ್ರೇಡ್ ಡಿಸ್ಕೌಂಟನ್ನು ತೆಗೆದಿದ್ದೀನಿ. ಓಕೆ, ಈ 25,000ದಲ್ಲಿ 5,000ಅನ್ನು ಲೆಸ್ ಮಾಡಿದರೆ ನನಗೆ ಎಷ್ಟು ಬರುತ್ತೆ, 20,000 ತೊಗೊಂಡಿದ್ದೀನಿ. ಸೊ XYZ ಲಿಮಿಟೆಡಿಂದ ಎಷ್ಟು ಬರ್ಕೊಂಡಿದ್ದೀನಿ, 25,000ಅನ್ನು ಬರ್ಕೊಂಡಿದ್ದೀನಿ. ಈಸ್ ಇಟ್ ಕ್ಲಿಯರ್? ಓಕೆ, ಈಸ್ ಇಟ್ ಕ್ಲಿಯರ್? ಓಕೆ, ಇಲ್ಲಿ ಲೆಸ್ ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ 5,000ಅನ್ನು ನಾನು 25,000ದಲ್ಲಿ ಲೆಸ್ ಮಾಡ್ಕೋಬೇಕು. 25,000ದಲ್ಲಿ ನಾವು ಲೆಸ್ ಮಾಡ್ಕೋಬೇಕು. ಅಂಡರ್ಸ್ಟುಡ್? 25,000ಗೆ 20% ಎಷ್ಟಾಗುತ್ತೆ ನಮಗೆ, 5,000 ಆಗುತ್ತೆ. ಸೊ ನಾನಿಲ್ಲಿ ಓಕೆ 25,000 ಮೈನಸ್ 5,000 ಎಷ್ಟಾಯಿತು ನನಗೆ, 20,000 ರುಪೀಸ್. ಓಕೆ, ದಟ್ 20,000 ಐ ಹ್ಯಾವ್ ಎಂಟರ್ಡ್ ಹಿಯರ್. ಓಕೆ, 20,000ಅನ್ನು ನಾನಿಲ್ಲಿ ಬರ್ತಿದ್ದೀನಿ. ಅಂಡರ್ಸ್ಟುಡ್? ಡಿಸ್ಕೌಂಟ್ ತೆಗಿಯೋದು ಗೊತ್ತಾಯ್ತಾ? ಡಿಸ್ಕೌಂಟ್ ಕೊಟ್ಟರೆ ನಾವು ಏನು ಮಾಡಬೇಕು, ಅದರಲ್ಲಿ ಲೆಸ್ ಮಾಡ್ಕೋಬೇಕು. ಡಿಸ್ಕೌಂಟ್ ಕೊಟ್ಟರೆ ಟೋಟಲ್ ಅಮೌಂಟ್ ಏನಿರುತ್ತಲ್ಲ ಅದರಲ್ಲಿ ನಾನು ಲೆಸ್ ಮಾಡ್ಕೋಬೇಕು. ಸಪೋಸ್ ಡಿಸ್ಕೌಂಟ್ ಕೊಡದೇ ಇದ್ದರೆ ನಾನು ಇಲ್ಲಿ ಎಷ್ಟು ಬರಿತಾ ಇದ್ದೆ, 25,000 ಅಮೌಂಟನ್ನೇ ಬರಿತಾ ಇದ್ದೆ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಅನದರ್ ಟ್ರಾನ್ಸಾಕ್ಷನ್ ಈಸ್ ಓಕೆ. ನೆಕ್ಸ್ಟ್ 29th ಟ್ರಾನ್ಸಾಕ್ಷನ್ಸ್. 29th ಏನಿದೆ, ಇಲ್ಲಿದೆ ನೋಡಿ. 29th August ಪರ್ಚೇಸ್ಡ್ ಫ್ರಮ್ CON ಲಿಮಿಟೆಡ್. ಓಕೆ, ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ, ನೇಮ್ ಆಫ್ ದ ಸಪ್ಲೈಯರ್ CON ಆ್ಯಂಡ್ ಇನ್ವಾಯ್ಸ್ ಕೊಟ್ಟಿದ್ದಾರೆ. ಏನು ಪರ್ಚೇಸ್ ಮಾಡಿದ್ದಾರೆ, 200 ದ ಸ್ಕೇಟ್ಸ್ ಫಾರ್ ರುಪೀಸ್ 1 lakh. ಓಕೆ, 1 lakh ಆ್ಯಂಡ್ ಟ್ರೇಡ್ ಡಿಸ್ಕೌಂಟ್ ಈಸ್ 10%. ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಪರ್ ಪೀಸ್ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ, 200ಗೆ ಕೊಟ್ಟಿದ್ದಾರೆ. ಓಕೆ, ಏನಿದೆ ಇಲ್ಲಿ ನೋಡಿ, ಇಲ್ಲಿ ನಾನು ಬರೀತೀನಿ ಏನಿದೆ. ಡೇಟು 29th August ಇದೆ, ಇನ್ವಾಯ್ಸ್ ನಂಬರು 444 ಇದೆ, CON ಲಿಮಿಟೆಡ್ ಇದೆ. ರೈಟಾ? ಎಷ್ಟು, 200. ಓಕೆ, ಸ್ಟೇಕ್ಸ್ ಆ್ಯಟ್ ಅವರು ಕೊಟ್ಟಿಲ್ಲ. ಓಕೆ, ನಾವು ಒಂದಕ್ಕೆ ಎಷ್ಟು ಬೀಳುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಇದು ಮಾಡಿಕೊಂಡ್ರೂ ಬರುತ್ತೆ, ಈ ಮೆಥಡ್ ಆದರೂ ಮಾಡಿಕೊಡ್ರಿ, ಇಲ್ಲ ಡೈರೆಕ್ಟು 1 ಲಕ್ಷಕ್ಕೆ ಇಲ್ಲೇನು ಮಾಡಿದ್ದಾರೆ ಅವರು, 1 lakh divided by 200 ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ, ಇದು 500 ಸಿಗುತ್ತೆ. ಸರಿನಾ? ಸೊ 500 ಪರ್ ಪೀಸ್ ಬೀಳುತ್ತೆ. ಓಕೆ, 500 ಪರ್ ಪೀಸ್ ಬೀಳುತ್ತೆ. ಇದು 500 ಪರ್ ಪೀಸ್ ಬೀಳೋದ್ರಿಂದ ನಮಗೆ ಏನಾಗುತ್ತೆ, 1 lakh ರುಪೀಸ್ ಸಿಗುತ್ತೆ. ಸೊ ಅದ್ರ ಬದಲು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಡೈರೆಕ್ಟಾಗಿ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, 1 ಲಕ್ಷ ರೂಪಾಯಿಗೆ 10% ಟ್ರೇಡ್ ಡಿಸ್ಕೌಂಟನ್ನು ತೆಗಿಬೇಕು. 1 ಲಕ್ಷಕ್ಕೆ ಎಷ್ಟಾಗುತ್ತೆ, 1 lakh ಇಂಟು 10 ಡಿವೈಡೆಡ್ ಬೈ 100. ಓಕೆ, ಎಷ್ಟಾಗುತ್ತೆ ಅಲ್ಲಿ, ಇಟ್ ಈಸ್ 10,000 rupees. Okay, 10,000 okay is equal to 1 lakh minus 10,000 ಮಾಡಿದರೆ ಎಷ್ಟು ಸಿಗುತ್ತೆ ನಮಗೆ, 90,000 rupees. ಓಕೆ, ಅರ್ಥ ಆಯ್ತಾ? ದಟ್ 90,000 ಐ ಹ್ಯಾವ್ ಎಂಟರ್ಡ್ ಹಿಯರ್. ಓಕೆ, ಆ 90,000ಅನ್ನೇ ಬರ್ತಿದ್ದೀನಿ. ಇದು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು, ಇಲ್ಲ ಬಿಡ್ಬೋದು. ಡೈರೆಕ್ಟಾಗಿಗೆ 1 ಲಕ್ಷ ರೂಪಾಯಿಗೆ 10%ಅನ್ನು ಡಿಸ್ಕೌಂಟ್ ತೆಗೆದ್ರೆ 10,000 ಆಗುತ್ತೆ. 1 ಲಕ್ಷದಲ್ಲಿ 10,000 ಲೆಸ್ ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ, 90,000 ಸಿಗುತ್ತೆ. ಆ 90,000ಅನ್ನೇ ನಾನಿಲ್ಲಿ ಬರ್ತಿದ್ದೀನಿ. ಓಕೆ, 90,000 ಬರ್ತಿದ್ದೀನಿ. ಅದು ದ CON ಲಿಮಿಟೆಡ್. ಅಂಡರ್ಸ್ಟುಡ್? ಓಕೆ, next one is another transaction is ಯಾವತ್ತು 29th ಆದಮೇಲೆ ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಇದೆ. ಸೇಮ್ ಅದೇ 29th ಇನ್ನೊಂದು ಟ್ರಾನ್ಸಾಕ್ಷನ್ಸ್ ಆಗಿದೆ. ಏನು ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ, 29th ಇನ್ನೊಂದು ಟ್ರಾನ್ಸಾಕ್ಷನ್ನು, ಪರ್ಚೇಸ್ ಫ್ರಮ್ ABC ಇನ್ವಾಯ್ಸ್ ನಂಬರ್ ನಾವು ಸೇಮ್ ಬರ್ಕೋಬೇಕು. ಓಕೆ, ಪರ್ಚೇಸ್ ABC. ಓಕೆ, ಪರ್ಚೇಸ್ ಫ್ರಮ್ ABC. ಸೊ ಪರ್ಚೇಸ್ಡ್ ಫ್ರಮ್ ABC ಅವರೇ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಓಕೆ, 29th ಇದೆ, 29 ಡೇಟ್ ತೊಗೊಂಡಿದ್ದೀನಿ. ಓಕೆ, ಎಷ್ಟಿದೆ ಡೇಟು, 29th ಇದೆ. ಸೊ 29th ನೇಮ್ ಆಫ್ ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ 741. ಇದು ಕಂಟಿನ್ಯೂಯೇಷನ್ ಪಾರ್ಟು. ABC ಲಿಮಿಟೆಡ್ ಇದೆ. ಏನು ತೊಗೊಂಡಿದ್ದಾರೆ,
200 ಚೀಸ್ ಆಟ್ ₹100 per ಪೀಸ್. ಓಕೆ, 200 ಚೀಸನ್ನು ಪರ್ಚೇಸ್ ಮಾಡಿದ್ದಾರೆ. ಓಕೆ, ಇಲ್ಲಿದೆ ನೋಡಿ 200, ಸಾರಿ ನಾಟ್, ಇಟ್ ಇಸ್ ಚೆಸ್ ಫಾರ್ ₹2000. ಓಕೆ, ಚೆಸ್ ಪರ್ಚೇಸ್ ಮಾಡಿದ್ದಾರೆ ಎಷ್ಟಕ್ಕೆ? ₹2000 ಇದೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಡ್ರಿ, ಇಲ್ಲ ಬಿಡ್ರಿ, ಡೈರೆಕ್ಟಾಗಿ 2000 ಕೊಟ್ಟಿದ್ದಾರೆ. ಆ 2000ಗೆ 15% ಟ್ರೇಡ್ ಡಿಸ್ಕೌಂಟನ್ನು ತೆಗಿರಿ. ಓಕೆ, 2000 ಇಂಟು 15 ಡಿವೈಡೆಡ್ ಬೈ 100. ಓಕೆ, ಎಷ್ಟಾಗುತ್ತೆ ನಮಗೆ? 300 ಆಗುತ್ತೆ. ಓಕೆ, ಆ 300ಅನ್ನು ನಾನೇನು ಮಾಡ್ಕೋಬೇಕು? ಇಲ್ಲಿ ಟ್ರೇಡ್ ಡಿಸ್ಕೌಂಟ್ ತೊಗೊಂಡಿದ್ದೀನಿ. ಸೊ ನಮಗೆ ಎಷ್ಟಿದೆ ಅಲ್ಲಿ? 2000 ಮೈನಸ್ ಹೌ ಮಚ್? ಇಟ್ ಈಸ್ 300. ಎಷ್ಟು ಸಿಗುತ್ತೆ ನಮಗೆ? ₹1700. ಸೊ ದಟ್ 1700 ಐ ಹ್ಯಾವ್ ಎಂಟರ್ಡ್ ಹಿಯರ್. ಓಕೆ, ಅದೇ 1700ಅನ್ನು ಬರೆದಿದ್ದು. ಇದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಇದನ್ನು ಬಿಟ್ಬಿಡಿ. ಓಕೆ, ABC ಲಿಮಿಟೆಡ್ ಎಷ್ಟಿದೆ ನಮಗಿಲ್ಲಿ? ಓಕೆ, 2000 ಕೊಟ್ಟಿದ್ದಾರೆ, ಅದಕ್ಕೆ 10% ಡಿಸ್ಕೌಂಟನ್ನು ತೊಗೊಳ್ರಿ ಅಷ್ಟೇ, ಸಿಂಪಲ್ಲಾಗಿ. ಓಕೆ, ಪ್ರಾಬ್ಲಮ್ ಏನಿದೆ ನಮಗಿಲ್ಲಿ? ಪ್ರಾಬ್ಲಮ್ದಲ್ಲಿ ಏನು ಕೊಟ್ಟಿದ್ದಾರೆ? ಪರ್ಚೇಸ್ಡ್ ಫ್ರಮ್ ABC ಇನ್ವಾಯ್ಸ್ ಹಾಕ್ಕೊಂಡ್ಬಿಡಿ. 2000 ಓಕೆ, ಚೆಸ್ ₹2000, 200 ಚೆಸ್ ₹2000 ತೊಗೊಂಡು 2000ಗೆ 10% ಡಿಸ್ಕೌಂಟನ್ನು ಲೆಸ್ ಮಾಡಿಕೊಂಡು ಬರೆದ್ಬಿಡಿ, ಅಷ್ಟೇ ಸಾಕು. ಓಕೆ, ಅಂಡರ್ಸ್ಟುಡ್? ಓಕೆ, ಅನದರ್ ಟ್ರಾನ್ಸಾಕ್ಷನ್. ಇನ್ನೊಂದೇನಿದೆ ಇಲ್ಲಿ? 30th ಪರ್ಚೇಸ್ಡ್ ಫ್ರಾಮ್ ಇದೆ, ಅದೇ CON ಲಿಮಿಟೆಡು, ಇನ್ವಾಯ್ಸ್ ನಂಬರ್ ಇದೆ 100. ಓಕೆ, ದ ಸ್ಕೇಟ್ಸ್ ಇದೆ ಎಷ್ಟಕ್ಕೆ? 40,000 ಡೈರೆಕ್ಟ್ ಕೊಟ್ಟಿದ್ದಾರೆ. ಏನು ಮಾಡಬೇಕಿಲ್ಲಿ? 40,000ಗೆ 8% ಡಿಸ್ಕೌಂಟನ್ನು ತೆಗೆದು ಬರೆದು ಬಿಡಬೇಕು. ಓಕೆ, ಪರ್ಚೇಸ್ ಬುಕ್ಕಲ್ಲಿ. ಓಕೆ, ಇಲ್ಲಿದೆ ನೋಡಿ. the transaction purchased from CON Limited, invoice number ಇದೆ 100, the skates 40,000, 40,000ಗೆ 8% ಅನ್ನು ಲೆಸ್ ಮಾಡಿ ಬರೆದ್ರೆ ಆಯಿತು. ಓಕೆ, ಇಲ್ಲಿದೆ ನೋಡಿ ಪ್ರಾಬ್ಲಮ್ ಏನಿದೆ ಇಲ್ಲಿ. 30th ಆಗಸ್ಟ್ ಇದೆ, 521 ಯಾವ ಲಿಮಿಟೆಡು? CON ಲಿಮಿಟೆಡ್ ಇದೆ. ಓಕೆ, ಎಷ್ಟಿದೆ ಇಲ್ಲಿ? 40,000 ಇದೆ. ಇದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಓಕೆ, ಈ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಓನ್ಲಿ ನಮಗೆ 40,000 ಇದೆ. 40,000ಗೆ ಲೆಸ್ ಟ್ರೇಡ್ ಡಿಸ್ಕೌಂಟ್ ಕೊಟ್ಟರೆ ಯಾವಾಗಲೂ ಲೆಸ್ ಮಾಡಬೇಕು. ಎಷ್ಟಾಗುತ್ತೆ ಇಲ್ಲಿ? 40,000ಗೆ 40,000 ಇಂಟು 8 ಡಿವೈಡೆಡ್ ಬೈ 100. ಓಕೆ, ಎಷ್ಟಾಗುತ್ತೆ? ಇಟ್ ಈಸ್ 3,200 ಆಗುತ್ತೆ. ಸರಿನಾ? ಓಕೆ, ಹಾಗೆ ಅದರಲ್ಲಿ ಎಷ್ಟು ಲೆಸ್ ಮಾಡ್ಕೋಬೇಕು ನಾನು? 40,000 ಮೈನಸ್ 3,200. ಓಕೆ, ಎಷ್ಟಾಗುತ್ತೆ ಅಲ್ಲಿ? 36,800. 36,800. ಸೊ ದಟ್ 36,800 I have entered here. ಓಕೆ, 36,800. ರೈಟ್, ಈ ರೀತಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಡಿಸ್ಕೌಂಟ್ ತೆಗಿಯೋದು ಗೊತ್ತಾಯ್ತಲ್ಲ ನಿಮಗೆ. ಓಕೆ, ಮತ್ತು ಯಾವುದಾದ್ರು ಜರ್ನಲ್ ಎಂಟ್ರೀಸ್ ಇದೆನಾ? ಓಕೆ, 1st ಆಗಸ್ಟ್ ತೊಗೊಂಡಿದ್ದೀವಿ, 15th ಆಗಸ್ಟ್ ಇದೆ, 29th ಆಗಸ್ಟ್ ಇದೆ, 29th ಆಗಸ್ಟ್ ಇದೆ, ಆ್ಯಂಡ್ 30th ಆಗಸ್ಟ್ ಇದೆ. ನೋಡಿ ಇಲ್ಲಿ ಪರ್ಚೇಸ್ಡ್ ಅಂತ ಕೊಟ್ಟರೆ ಪರ್ಚೇಸ್ ಅಕೌಂಟನ್ನು ಮಾಡ್ಕೋಬೇಕು, ಪರ್ಚೇಸ್ ಬುಕ್ಕನ್ನು, ಸಬ್ಸಿಡರಿ ಬುಕ್ಕನ್ನು ಬರೀಬೇಕು. ಸಪೋಸ್ ಅದು ಪರ್ಚೇಸ್ ರಿಟರ್ನ್ ಅಂತ ಕೊಟ್ಟರೆ ಪರ್ಚೇಸ್ ರಿಟರ್ನ್ ಅಂತ ಬರೀಬೇಕು. ಓಕೆ, ಸಪೋಸ್ ಅದನ್ನು ಸೇಲ್ಸ್ ಅಂತ ಕೊಟ್ಟರೆ ಸೇಲ್ಸ್ ಅಕೌಂಟಲ್ಲಿ ಬರೀಬೇಕಾಗುತ್ತೆ. ಅಂಡರ್ಸ್ಟುಡ್? ಓಕೆ, ಪರ್ಚೇಸ್ ಫ್ರಮ್ XYZ ಇದೆ, ಸೊ ಪರ್ಚೇಸ್ಡ್ ಅಂತ ಬರೆದಿದ್ದೀನಿ. ಇಲ್ಲಿ ಪರ್ಚೇಸ್ ಅಂತ ಇದೆ, ಸೊ ಪರ್ಚೇಸ್ ಅಂತ ಬರೆದಿದ್ದೀನಿ. ಇಸ್ ಇಟ್ ಕ್ಲಿಯರ್? Is it clear? So the purchased from the ABC Limited invoice they have given, and along with that they will also give the invoice number. We should enter the invoice number also. Suppose invoice number ಕೊಡದೇ ಇದ್ರೆ ಏನು ಮಾಡಬೇಕು? invoice number ಅನ್ನು ನಾವಿಲ್ಲಿ ಎಂಟ್ರಿ ಮಾಡೋಂಗಿಲ್ಲ. ಓಕೆ, ಈ ಫಾರ್ಮ್ಯಾಟನ್ನು ಕಲೀರಿ. ಏನೇನಿರುತ್ತೆ? ಮೊದಲು ನಮಗೆ ಡೇಟ್ ಹಾಕೋಬೇಕು, ಅವ್ರು ಕೊಟ್ಟಿರೋ ಡೇಟು, ಇನ್ವಾಯ್ಸ್ ನಂಬರ್ ಇದ್ದರೆ ಹಾಕೋಬೇಕು, ಇಲ್ಲಾಂದ್ರೆ ಇಲ್ಲ. ನೇಮ್ ಆಫ್ ದ ಸಪ್ಲೈಯರ್ ಅಂದರೆ ಕಂಪ್ನಿ ನೇಮ್ ಕೊಟ್ಟಿರ್ತಾರೆ, ಅದನ್ನು ಬರೀಬೇಕು. ಸರ್ ಕೊಡದೇ ಇದ್ದರೆ ಅಂತ ಹೇಳಿದ್ರೆ 100% ಅದನ್ನು ಕೊಟ್ಟಿರ್ತಾರೆ. ಯಾರಿಂದ ನಾವು ಪರ್ಚೇಸ್ ಮಾಡಿದ್ದೀವಿ ಅನ್ನೋ ಇಂಪಾರ್ಟೆಂಟು ಇನ್ಫಾರ್ಮೇಷನ್ಸಲ್ಲಿರುತ್ತೆ. ಓಕೆ, ಅದನ್ನು ಕೂಡ ನಾವಲ್ಲಿ ಎಂಟ್ರಿ ಮಾಡ್ಕೋಬೇಕು.
ಸರಿನಾ? ಓಕೆ, ಅದಾದಮೇಲೆ ಈ ಕ್ಯಾಲ್ಕುಲೇಷನ್ ಪಾರ್ಟನ್ನು ನೀವು ಎಲ್ಲಿ ಬರಬೇಕು, ಇಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲೇ ಬ್ರ್ಯಾಕೆಟ್ ಹಾಕ್ಕೊಂಡು ಇಲ್ಲಿ ಕೂಡ ಮಾಡ್ಕೋಬೋದು. ಓಕೆ, ಅದಕ್ಕೆ ಸಪ್ರೇಟ್ ಇನ್ನೊಂದು ಕಾಲಮ್ ಹಾಕೋ ನೆಸೆಸಿಟಿ ಇರೋದಿಲ್ಲ. ಸರಿನಾ? ಅದ್ರ ಮುಂದೆ ನೀವು ಕ್ಯಾಲ್ಕುಲೇಷನ್ ನೀವು ಬರಿಬೇಕಾದ್ರೆ, ನೋಟ್ಸ್ ಬರಿಬೇಕಾದ್ರೆ ಅದ್ರ ಮುಂದೆ ಕ್ಯಾಲ್ಕುಲೇಷನನ್ನು ಹಾಕ್ಕೊಡ್ರಿ, ಇನ್ನೊಂದು ಲೈನ್ ಹಾಕೋ ನೆಸೆಸಿಟಿ ಇಲ್ಲಿ ಇರೋದಿಲ್ಲ. ಅರ್ಥ ಆಯ್ತಾ? ಇನ್ನೊಂದು ಲೈನ್ ಹಾಕೋ ನೆಸೆಸಿಟಿ ನಿಮಗೆ ಇರೋದಿಲ್ಲ. ರೈಟ್, ಈ ರೀತಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದು ಪರ್ಚೇಸ್ ಆಗಿರ್ಬೋದು ಅಥವಾ ಪರ್ಚೇಸ್ ರಿಟರ್ನ್ ಆಗಿರ್ಬೋದು. ಓಕೆ, with this today we will wind up this session, and in next session we will discuss the few more problems on the either a purchase book or a purchase return book. ಓಕೆ, ಪರ್ಚೇಸ್ ರಿಟರ್ನ್ ಬುಕ್ ಏನಿದೆ ಸೇಮ್ ಇದನ್ನೇ ಇರುತ್ತೆ, ಬಟ್ ಅಲ್ಲಿ ಏನಿರುತ್ತೆ ಸ್ವಲ್ಪ ಫಾರ್ಮ್ಯಾಟು ವೇರಿಯೇಷನ್ ಇರುತ್ತೆ. ಅಂಡರ್ಸ್ಟುಡ್? ಓಕೆ, ಇದನ್ನು ಪ್ರಾಕ್ಟೀಸ್ ಮಾಡಿ ಒಂದು ಸಾರಿ ಮನೆಯಲ್ಲಿ ಇದನ್ನು ಬರೀರಿ ನೋಟ್ಸಲ್ಲಿ. ಓಕೆ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಇದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ಗೆ ತಕ್ಕಂಗೆ ಡೇಟ್ ವೈಸು, ಇನ್ವಾಯ್ಸ್ ನಂಬರು, ನೇಮ್ ಆಫ್ ದ ಸಪ್ಲೈಯರ್ಸು, LF ಕೊಟ್ಟಿರೋದಿಲ್ಲ, ಲೆಡ್ಜರ್ ಫೋಲಿಯೋ ಕೊಟ್ಟಿರೋದಿಲ್ಲ. ಇನ್ ದ ಕೇಸ್ ಏನಾರು ಕೊಟ್ಟಿದ್ರೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ, ಕೊಡದೇ ಇದ್ದರೆ ಇಲ್ಲ. ಓಕೆ, ಸರಿನಾ? Okay, in the next session we will solve a few more problems on the purchase book. Okay, with this today we will wind up this session, and we will discuss the few more problems on the purchase book in the next session. Please practice at home. Okay, thank you.